ಅರಬ್ಬತಿಗಳು ಎಂದೂ ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಅಥವಾ ನಾನು ಈಗ ಇಷ್ಟು ದೊಡ್ಡ ಹೆಜ್ಜೆ ತೆಗೆದುಕೊಳ್ಳಲು ತಯಾರಿಲ್ಲ ಎಂದು ಹೇಳುವುದಿಲ್ಲ. ಅವರು ಯಾವಾಗಲೂ ತಮ್ಮ ಕೌಶಲ್ಯಗಳಿಂದ ಹೆಚ್ಚಿನ ಗುರಿ ಇಟ್ಟುಕೊಳ್ಳುತ್ತಾರೆ ಮತ್ತು ಅದನ್ನು ಸಾಧಿಸಲು ಶತ ಪ್ರಯತ್ನ ಪಡುತ್ತಾರೆ. ಅವರು ಯಾವುದಕ್ಕೂ ಹೆದರುವುದಿಲ್ಲ. ನನ್ನ ಬಳಿ ಇಷ್ಟೊಂದು ಟ್ಯಾಲೆಂಟ್ ಇಲ್ಲ, ನಾನು ಹೇಗೆ ಇದನ್ನು ಸಾಧಿಸಬಲ್ಲೆ ಎಂದೆಲ್ಲ ದುಃಖಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ಅವರು ಕೆಲಸ ಮಾಡಿ ಕಲಿಯುವುದರಲ್ಲಿ ವಿಶ್ವಾಸ ಇಡುತ್ತಾರೆ. ಹಲವು ಸಲ ನಡೆಯುವುದನ್ನು ಕಲಿಯುವುದಕ್ಕೂ ಮೊದಲು ಓಡಬೇಕಾಗುತ್ತದೆ. ಅವರು ಸೋತು ಆ ಸೋಲಿನಿಂದ ಕಲಿಯುವುದರಲ್ಲಿ ವಿಶ್ವಾಸ ಇರಿಸುತ್ತಾರೆ. ಮೊದಲು ಮನೆಯಲ್ಲಿ ಕುಳಿತುಕೊಂಡು ಅದರ ಬಗ್ಗೆ ಟ್ರೈನಿಂಗ್ ಪಡೆದುಕೊಂಡು ನಂತರ ಫೀಲ್ಡ್ಗೆ ಇಳಿಯುವುದರಲ್ಲಿ ವಿಶ್ವಾಸ ಇರಿಸುವುದಿಲ್ಲ. ಬದಲಾಗಿ ಅವರು ಮೊದಲೇ ಫೀಲ್ಡ್ಗೆ ಇಳಿದು ಜೊತೆಗೆ ಕಲಿಯುವುದರಲ್ಲಿ ವಿಶ್ವಾಸ ಇರಿಸುತ್ತಾರೆ. ಇದನ್ನೇ ರಿಯಲ್ ಟೈಮ್ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಫುಟೋಗ್ವಾ ಭಾಷೆ ಕಲಿಯಬೇಕು ಎಂದು ನಿರ್ಧಾರ ಮಾಡಿದ. ಇದು ಚೈನೀಸ್ ಭಾಷೆಯ ಒಂದು ಉಪಭಾಷೆ. ಅವರಿಗೆ ಬಹಳ ತೊಂದರೆ ಎದುರಿಸಬೇಕಾಗಿ ಬಂತು. ಆದರೆ ಇದು ಅವರು ಆ ಭಾಷೆಯನ್ನು ಉತ್ತಮವಾಗಿ ಮಾತನಾಡಬಲ್ಲರು. ಹೆದರಿಕೆ ಮತ್ತು ಬೆಳವಣಿಗೆ ಎರಡೂ ಒಟ್ಟಿಗೆ ಆಗುವುದಿಲ್ಲ. ಒಂದನ್ನು ಬಿಡಲೇಬೇಕು. ಒಂದು ಹೆದರಿಕೆಯನ್ನು ಬಿಡಬೇಕು ಅಥವಾ ಬೆಳವಣಿಗೆಯನ್ನು. ಅರಬ್ಬತಿ ವ್ಯಕ್ತಿಗಳು ತಮ್ಮ ಎಲ್ಲೆಯನ್ನು ಮೀರುತ್ತಾರೆ. ಅರಬ್ಬತಿ ವ್ಯಕ್ತಿಗಳು ಆಟ ಆಡುತ್ತಾರೆ. ಹ್ಯಾಬಿಟ್ಸ್ ಆಫ್ ರಿಚ್ ಪೀಪಲ್ನ ಲೇಖಕರಾದ ಟೋಮ್ ಕಾರ್ಲಿ ಅನೇಕ ವರ್ಷಗಳ ಕಾಲ ಅನೇಕ ಶ್ರೀಮಂತರ ಜೀವನ ಕ್ರಮ, ನಡವಳಿಕೆ, ಪ್ಯಾಟರ್ನ್, ಹವ್ಯಾಸಗಳನ್ನೆಲ್ಲ ಅಭ್ಯಾಸ ಮಾಡಿದರು. ಅವರು ಗಮನಿಸಿದ್ದೇನೆಂದರೆ ಅರಬ್ಬತಿಗಳು ಕಡಿಮೆ ಅಂದರೂ ಒಂದು ಆಟದಲ್ಲಿ ಸಕ್ರಿಯರಾಗಿರುತ್ತಾರೆ. ದೈಹಿಕ ಕ್ಷಮತೆ ಬೇಕಾಗುವ ಕನಿಷ್ಠ ಒಂದು ಆಟದಲ್ಲಿ ಸಕ್ರಿಯರಾಗಿರುತ್ತಾರೆ. ನಿಯಮಿತವಾಗಿ ಒಂದಲ್ಲ ಒಂದು ಆಟದಲ್ಲಿ ಸಕ್ರಿಯರಾಗಿರುವ ಉಳಿದವರಿಗಿಂತ ಹೆಚ್ಚು ಏಕಾಗ್ರತೆ ಹೊಂದಿರುತ್ತಾರೆ, ಹೆಚ್ಚು ಆತ್ಮವಿಶ್ವಾಸ ಹೊಂದಿರುತ್ತಾರೆ. ಇವರ ಐಕ್ಯೂ ಹೆಚ್ಚಿರುತ್ತದೆ, ಇವರ ಇಚ್ಛಾಶಕ್ತಿಯೂ ಹೆಚ್ಚಿರುತ್ತದೆ. ಇವರು ಹೆಚ್ಚು ಖುಷಿಯಿಂದ ಇರುತ್ತಾರೆ. ಇವರು ಎಲ್ಲಾ ಕೆಲಸವನ್ನು ಉತ್ತಮವಾಗಿ ಮಾಡಬಲ್ಲವರಾಗಿರುತ್ತಾರೆ. ಆಟದಲ್ಲಿ ಸಕ್ರಿಯವಾಗಿರುವುದರಿಂದ 20% ಹೆಚ್ಚು ದೈಹಿಕ ಶಕ್ತಿ ಕೂಡ ಹೆಚ್ಚುತ್ತದೆ. ಇವರು ತಮ್ಮ ಫೀಲ್ಡ್ಗಿಂತ ಭಿನ್ನವಾದ ಪುಸ್ತಕಗಳನ್ನು ಓದುತ್ತಾರೆ. ತಮ್ಮ ಫೀಲ್ಡ್ನಲ್ಲಿ ಉತ್ತಮವಾಗಬೇಕಾದಲ್ಲಿ ಪುಸ್ತಕ ಓದುವುದು ಸಹಜ, ಆದರೆ ತಮ್ಮ ಫೀಲ್ಡ್ಗಿಂತ ವಿಭಿನ್ನವಾದ ಪುಸ್ತಕ ಓದುವುದು ಅಸಾಧ್ಯ ಎನ್ನಿಸುತ್ತದೆ. ಆದರೆ ಇದೇ ಕೆಲಸ ಅವರಿಗೆ ಜೀವನ ಮತ್ತು ಕೆಲಸದ ಬಗ್ಗೆ ಹೊಸ ದೃಷ್ಟಿಕೋನ ಸಿಗುತ್ತದೆ. ನಿಮಗೆ ನಿಮ್ಮ ಜ್ಞಾನವನ್ನು ವಿಸ್ತರಿಸಿಕೊಳ್ಳಬೇಕು ಎಂದಿದ್ದಲ್ಲಿ ನಿಮ್ಮ ಆಸಕ್ತಿಯನ್ನು ವಿಸ್ತರಿಸಿಕೊಳ್ಳಬೇಕು. ಪ್ರತಿ ಒಂದು ವಿಷಯವನ್ನು ಕಲಿಯಬೇಕೆಂದು ಆಸಕ್ತಿ ಹುಟ್ಟಿಸಿಕೊಳ್ಳಬೇಕು. ಇದರಿಂದ ನಿಮಗೆ ವಸ್ತುಗಳ ಬೇರೆಯೇ ವಿಷಯವನ್ನು 4 ಬೇರೆ ಬೇರೆ ರೀತಿಯಿಂದ ನೋಡಿದಾಗ ನಿಮಗೆ ಒಂದೇ ವಿಷಯವನ್ನು ಎಷ್ಟೊಂದು ವಿಭಿನ್ನವಾಗಿ ಯೋಚಿಸಲು ಬರುತ್ತದೆ. ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಕೋನದಿಂದ ಎಷ್ಟು ವಿಭಿನ್ನವಾಗಿ ಮಾತನಾಡಬಹುದು ಎಂದು ಅರ್ಥವಾಗುತ್ತದೆ. ನಿಮ್ಮ ಲಾಜಿಕಲ್ ಮತ್ತು ವಿಶೇಷಾತ್ಮಕ ಕೌಶಲ್ಯ ಬಹಳ ಬೆಳವಣಿಗೆ ಆಗುತ್ತದೆ. ಇಲೋನ್ ಮಸ್ಕ್ಗೆ ಕಾಲ್ಪನಿಕ ವಿಜ್ಞಾನ ಮತ್ತು ಜೀವನ ಚರಿತ್ರೆ ಓದುವುದು ಬಹಳ ಇಷ್ಟ. ರೋಲಿಂಗ್ ಸ್ಟೋನ್ ಮ್ಯಾಗಝಿನ್ಗೆ ನೀಡಿದ ಇಂಟರ್ವ್ಯೂನಲ್ಲಿ ಇವರು, ನನ್ನನ್ನು ಪುಸ್ತಕ ಮೊದಲು ಬೆಳೆಸಿತು, ನಂತರ ತಂದೆ ತಾಯಿಯರು ಬೆಳೆಸಿದರು ಎಂದು ಹೇಳಿದ್ದಾರೆ. ನೀವು ಕೂಡ ಶ್ರೀಮಂತನಾಗಬೇಕಿದ್ದಲ್ಲಿ ಎಲೋನ್ ಮಸ್ಕ್ನಂತೆ, ಮಾರ್ಕ್ ಜುಕರ್ಬರ್ಗ್ನಂತೆ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕಾದಲ್ಲಿ ನೀವು ಕೂಡ ಪುಸ್ತಕಗಳನ್ನು ಓದಬೇಕು ಅಥವಾ ಆಡಿಯೋ ಬುಕ್ಗಳನ್ನು ಸಹ ಕೇಳಬಹುದು. ಇವರು ನಿಯಮಿತವಾಗಿ ಜನರಿಗೆ ಸಹಾಯ ಮಾಡುತ್ತಿರುತ್ತಾರೆ. ನಿಮಗೆ ವೇಗವಾಗಿ ಹೋಗಬೇಕೆಂದಿದ್ದಲ್ಲಿ ಒಬ್ಬರೇ ಹೋಗಿ, ದೂರ ಹೋಗಬೇಕು ಎಂದಿದ್ದಲ್ಲಿ ಒಟ್ಟಿಗೆ ಹೋಗಿ ಎಂದು ಅಮೆರಿಕನ್ನ ಗಾದೆ ಇದೆ. ಜನರೇ ಶಕ್ತಿ ಎಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ಉದ್ಯಮಿಗಳು ಕೂಡ ಒಪ್ಪುತ್ತಾರೆ. ಜನರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ, ಜನರಿಗೆ ಸಹಾಯ ಮಾಡಿ. ಈ ಜಗತ್ತಿನಲ್ಲಿ ಜನರು ಬಹಳ ಕೆಲಸಕ್ಕೆ ಬರುತ್ತಾರೆ. ಕನೆಕ್ಷನ್ ಹೆಚ್ಚಿಸಿಕೊಳ್ಳಿ. ಜೀವನದಲ್ಲಿ ಒಂದು ಸಮಯದ ನಂತರ ನಿಮಗೆ ಇದರ ಮಹತ್ವ ಅರಿವಾಗುತ್ತದೆ. ಜನರ ಕನೆಕ್ಷನ್ ಇದ್ದರೆ ನೀವು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ಎಂಬುದಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ನೀವು ಒಬ್ಬರೇ ಅಷ್ಟೊಂದು ಎತ್ತರಕ್ಕೆ ಹೋಗಲು ಆಗುವುದಿಲ್ಲ. ಅದೇ ನಿಮಗೆ ಸರಿಯಾದ ನಿಮ್ಮ ಕಾರ್ಡನ್ನು ಆಡಲು ಬರುತ್ತಿದ್ದರೆ ಜನರೇ ನಿಮ್ಮನ್ನು ಕೆಳಗೆ ಬೀಳಿಸುತ್ತಾರೆ. ಹಾಗಾಗಿ ನೀವು ಚಾಲಾಕಿತನದಿಂದ ಮಾತನಾಡುವುದನ್ನು ಕಲಿಯಬೇಕು. 2010ರಲ್ಲಿ ಬಿಲ್ ಗೇಟ್ಸ್, ಮೆಲಿಂಡಾ, ಫ್ರಾನ್ಸ್ ಗೇಟ್ಸ್ ಮತ್ತು ವಾರೆನ್ ಬಫೆಟ್ ಒಂದು ಫಿಲಂಥ್ರೋಪಿಕ್ ಕ್ಯಾಂಪೇನ್ನ ಆರಂಭಿಸಿದ್ದರು. ಅದರ ಹೆಸರು ದಿ ಓತ್ ಆಫ್ ಗಿವಿಂಗ್. ಈ ಕ್ಯಾಂಪೇನ್ಗೆ ತಮ್ಮ 50% ಆಸ್ತಿಯನ್ನು ಅಸಹಾಯಕರು ಮತ್ತು ಬಡವರಿಗೆ ಕೊಡಲು ಸಿದ್ಧರಿರುವ ಜನರು ಸೇರಿಸಿಕೊಂಡರು. ಇದು ಸಹಾಯವಲ್ಲ, ಬದಲಾಗಿ
ಮನುಷ್ಯನಾಗಿರುವುದರಿಂದ ಒಂದು ನೈತಿಕ ಜವಾಬ್ದಾರಿ ಎಂದು ತಿಳಿದುಕೊಳ್ಳಬೇಕು. ನಿಮ್ಮ ಬಳಿ ಯಾವುದಾದರೂ ನಿಮಗೆ ಸಹಾಯಕವಲ್ಲದ ವಸ್ತುಗಳಿದ್ದರೆ ಅದನ್ನು ಇನ್ನೊಬ್ಬರಿಗೆ ಸಹಾಯ ಮಾಡಲು ಉಪಯೋಗಿಸಿ. ಸ್ವತಃ ನಷ್ಟ ಮಾಡಿಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆಂದೇನಿಲ್ಲ. ಯಾವುದನ್ನು ಮಾಡಿದರೆ ನಿಮಗೆ ಯಾವುದೇ ನಷ್ಟವಾಗುವುದಿಲ್ಲವೋ ಮತ್ತು ಖುಷಿ ಸಿಗುತ್ತದೆಯೋ ಅದನ್ನು ಮಾಡಿ. ಆರ್ಥಿಕವಾಗಿಯೇ ಸಹಾಯ ಮಾಡಬೇಕು ಎಂದೇನಿಲ್ಲ. ಹಣಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾದದ್ದು ಬಹಳಷ್ಟಿದೆ. ಒಂದು ಅಧ್ಯಯನದ ಪ್ರಕಾರ ಈ ಜಗತ್ತಿನ 50%ಗಿಂತ ಹೆಚ್ಚಿನ ಆತ್ಮಹತ್ಯೆ ಒಂಟಿತನದಿಂದಾಗಿ ಆಗುತ್ತದೆ. ಜನರ ಬಳಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಯಾರೂ ಇಲ್ಲ, ಮಾತನಾಡಲು ಯಾರೂ ಇಲ್ಲ, ಯಾರೂ ಕೇಳಿಸಿಕೊಳ್ಳುವವರಿಲ್ಲ, ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಹಾಗಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ನೀವು ಇನ್ನೊಬ್ಬರಿಗೆ ಭಾವನಾತ್ಮಕವಾಗಿಯೂ ಸಹಾಯ ಮಾಡಬಹುದು. ನೀವು ನಿಮ್ಮ ಸ್ನೇಹಿತರು, ನೆಂಟರು ಮತ್ತು ಸಹೋದ್ಯೋಗಿಗಳಿಗೆ ಸಹಾಯ ಮಾಡಬಹುದು. ಅವರ ಜೊತೆಗಿದ್ದು ಅವರ ಒಂಟಿತನವನ್ನು ದೂರ ಮಾಡಿ. ನಿರಂತರವಾದ ಪ್ರಯಾಸ. ಇವರು ಎಂದೂ ಸೇಫ್ ಆಗಿ ಆಟ ಆಡುವುದಿಲ್ಲ. ಅಂದರೆ ಇವರು ಎಂದೂ ತಮ್ಮ ಕಂಫರ್ಟ್ ಝೋನ್ನಲ್ಲಿ ಇರುವುದಿಲ್ಲ. ಇವರು ನಿರಂತರವಾಗಿ ಪ್ರಯಾಸ ಪಡುತ್ತಿರುತ್ತಾರೆ. ಒಂದೇ ರೀತಿಯ ಕೆಲಸ ಮಾಡುವಾಗ ಅವರಿಗೆ ಕಿಕ್ ಸಿಗುವುದಿಲ್ಲ. ತಮ್ಮ ಎಲ್ಲೆಗಳನ್ನು ಮೀರಲು ಅವರು ಬಯಸುತ್ತಾರೆ. ಅವರು ಎಂದೂ ತಮ್ಮ ಕಂಫರ್ಟ್ ಝೋನ್ನಲ್ಲಿ ಇರುವುದಿಲ್ಲ. ಒಂದು ಕೆಲಸವಾದ ನಂತರ ಇನ್ನೊಂದು ಚಾಲೆಂಜ್ ಹುಡುಕುತ್ತಾರೆ. ಆ ಕೆಲಸದಲ್ಲಿ ಆಳವಾದ ಅರ್ಥ ಹುಡುಕಿ ಅಗಾಧವಾದ ಜ್ಞಾನ ಗಳಿಸಲು ಪ್ರಯತ್ನಿಸುತ್ತಾರೆ. ಅವರು ಎಂದೂ ಆರಾಮ ತೆಗೆದುಕೊಳ್ಳುವುದಿಲ್ಲ. ನಾನು ಆರಾಮ ಮಾಡಿದರೆ ಮಾರ್ಕೆಟ್ನಿಂದ ರೆಸ್ಟ್ ಇನ್ ಪೀಸ್ ಆಗಿಬಿಡುತ್ತೇನೆ ಎಂದು ಅವರಿಗೆ ತಿಳಿದಿದೆ. ಇಂಥವರು ಹೀರೋದಿಂದ ಝೀರೋ ಆಗಿ ಮತ್ತೆ ಹೀರೋ ಆಗುತ್ತಾರೆ. ಸಾಮಾನ್ಯ ಜನರಿಗೆ ಚಿಲ್ ಮಾಡುವುದೇ ಜೀವನದಲ್ಲಿ ಎಂಜಾಯ್ ಮಾಡುವುದು. ಅರಬ್ಬತಿಯರಿಗೆ ಚಿಲ್ ಮಾಡುವುದು ಎಂದರೆ ನಿರಂತರವಾಗಿ ಪ್ರಯಾಸ ಪಡುವುದು. ಅವರಿಗೆ ಪರಿಶ್ರಮವೇ ಎಂಜಾಯ್ ಮಾಡುವುದಾಗಿರುತ್ತದೆ. ಅರಬ್ಬತಿ ವ್ಯಕ್ತಿಗಳು ಸೋಲು ಒಂದು ಆಯ್ಕೆಯಲ್ಲ ಎಂದು ನಂಬುತ್ತಾರೆ. ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಮಾಡಿದ ಒಂದು ಅಧ್ಯಯನದ ಪ್ರಕಾರ ನೀವು ಹೊರಗಡೆ ನಡೆದಾಡಿದರೆ, ಮಾತನಾಡಿದರೆ ಅಥವಾ ನಡೆದಾಡುವಾಗ ಏನನ್ನಾದರೂ ಯೋಚಿಸಿದರೆ ಇದು ನಿಮ್ಮ ಕ್ರಿಯೇಟಿವಿಟಿ ಅಥವಾ ಸೃಜನಾತ್ಮಕ ಯೋಚನೆ ಮತ್ತು ತೊಂದರೆಗಳಿಗೆ ಪರಿಹಾರ ಹುಡುಕುವ ಕೌಶಲ್ಯವನ್ನು ವೃದ್ಧಿಸುತ್ತದೆ. ಅಂದರೆ ನಿಮ್ಮ ಮೆದುಳು ವೇಗವಾಗಿ ಕೆಲಸ ಮಾಡುತ್ತದೆ. ನಿಮಗೆ ಔಟ್ ಆಫ್ ದಿ ಬಾಕ್ಸ್ ಏನನ್ನಾದರೂ ಮಾಡಬೇಕು ಎಂದಿದ್ದಲ್ಲಿ ಮೊದಲು ಬಾಕ್ಸ್ನಿಂದ ಹೊರಗೆ ಬನ್ನಿ. ನಿಮ್ಮ ಕೆಲಸದ ಸ್ಥಳದಿಂದ ಹೊರಗೆ ಬನ್ನಿ. ತೆರೆದ ವಾತಾವರಣದಲ್ಲಿ ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ಅಲ್ಲಿಯೇ ನಿಮಗೆ ಸ್ಫೂರ್ತಿ ಸಿಗುತ್ತದೆ. ಒಂದು ಕಂಪ್ಯೂಟರ್ನ ಮುಂದೆ 24 ಗಂಟೆ ಕುಳಿತುಕೊಂಡು ನೀವು ಒಂದು ಅಸಾಧಾರಣ ಕೆಲಸ ಮಾಡಲು ಸಾಧ್ಯವಿಲ್ಲ. ಜನರನ್ನು ಗಮನಿಸಿದಾಗ, ಪ್ರಕೃತಿಯನ್ನು ಗಮನಿಸಿದಾಗ ನಿಮಗೆ ಸಿಗುವ ಸ್ಫೂರ್ತಿ ಬೇರೆದ್ದೇ ಆಗಿರುತ್ತದೆ. ಆಗ ನಿಮಗೆ ಸಿಗುವ ಉಪಾಯಗಳು ಕೂಡ ಭಿನ್ನವಾಗಿರುತ್ತದೆ. ನಾನು ಕೂಡ ಪ್ರತಿದಿನ ನನ್ನ ಟೀಮ್ನ ಜೊತೆಗೆ 20-30 ಕಿಲೋಮೀಟರ್ ವಾಹನ ಚಲಾಯಿಸಿಕೊಂಡು ತಿಂಡಿ ಅಥವಾ ಊಟ ಮಾಡಲು ಹೋಗುತ್ತೇನೆ. ಕೆಲವು ಸಲ ಯಾವುದೇ ಕಾರಣ ಇಲ್ಲದೆಯೋ ನನ್ನ ಟೀಮ್ನ ಜೊತೆಗೆ ತಿರುಗಾಡಲು ಹೋಗುತ್ತೇನೆ. ಏಕೆಂದರೆ ನನಗೆ ಇದರ ಮಹತ್ವ ತಿಳಿದಿದೆ. ನಾನು ನಡೆದಾಡುವಾಗ ಅಥವಾ ಹೊರಗಡೆ ತಿರುಗಾಡಲು ಹೋದಾಗ ಬರುವ ಐಡಿಯಾಗಳು ನಾನು ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಬರುವುದಿಲ್ಲ. ನೀವು ಕೆಲವು ಮೂವಿಗಳಲ್ಲಿ ನೋಡಿರಬಹುದು. ಕೆಲವು ಕಂಪನಿ ಮೀಟಿಂಗ್ ಅನ್ನು ಓಡಾಡಿಕೊಂಡು ಮಾಡುತ್ತೇವೆ. ಕೆಲವು ವಿಷಯಗಳನ್ನು ನಡೆದಾಡುವಾಗ ಚರ್ಚಿಸುತ್ತಾರೆ. ಉದಾಹರಣೆಗೆ ರಿಚರ್ಡ್ ಬ್ರಾನ್ಸನ್, ಮಾರ್ಕ್ ಜುಕರ್ಬರ್ಗ್, ಸುಂದರ್ ಪಿಚೆ ಇವರೆಲ್ಲರೂ ನಡೆದಾಡುವಾಗಲೇ ಅವರ ಸಹಾಯಕರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ಸ್ಟೀವ್ ಜಾಬ್ಸ್ ಕೂಡ ಇದೇ ಮಾಡುತ್ತಿದ್ದರು. ಜಾಬ್ಸ್ ಮೂವಿಯಲ್ಲಿಯೂ ಸಹ ಅನೇಕ ಬಾರಿ ಅವರು ನಡೆದಾಡಿಕೊಂಡೇ ಮಾತನಾಡುತ್ತಿರುವುದನ್ನು ತೋರಿಸಲಾಗಿದೆ. ಸ್ಟೀವ್ ಜಾಬ್ಸ್ಗೆ ನಡೆದಾಡಿಕೊಂಡೇ ಮಾತನಾಡುವುದು ತುಂಬಾ ಇಷ್ಟ ಎಂಬಂತೆ ತೋರಿಸಲಾಗಿದೆ. ಅರಬ್ಬತಿಗಳು ನಿಮಗೆ ಹೊಸ ಐಡಿಯಾ ಬೇಕೆಂದರೆ ಅದಕ್ಕಾಗಿ ನೀವು ನಿಮ್ಮ ದೈಹಿಕ ಸ್ಥಾನವನ್ನು ಬದಲಾಯಿಸಬೇಕಾಗುತ್ತದೆ ಎಂದು ನಂಬುತ್ತಾರೆ. ಹಾಗಾಗಿ ಕಲಾಕಾರರು, ಚಿತ್ರಕಾರರು, ಲೇಖಕರು, ಫೋಟೋಗ್ರಾಫರ್ಗಳೆಲ್ಲ ಸಂಚಾರ ಮಾಡುವುದರಿಂದಲೇ ಸ್ಫೂರ್ತಿ ಸಿಗುತ್ತದೆ.